ರಾಜ್ಯದಲ್ಲಿ ಹೃದಯಾಘಾತವೆಂಬ ಮಹಾಮಾರಿಗೆ ದಿನನಿತ್ಯ ಅನೇಕ ಜನ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಈ ಕಾರಣದಿಂದ ಯುವಕರು, ವಯಸ್ಕರು ತರಗೆಲೆಯಂತೆ ಜೀವ ಕಳೆದುಕೊಳ್ತಾ ಇದ್ದು, ಕಳೆದೊಂದು ತಿಂಗಳಲ್ಲೇ ಬರೋಬ್ಬರಿ 17 ಜನ ಅಸುನೀಗಿದ್ದಾರೆ. ಈ ಘಟನೆ ಹಾಸನ ಜಿಲ್ಲೆಯ ಜನರಲ್ಲಿ ಆತಂಕವನ್ನು ಹೆಚ್ಚಿಸಿದೆ. ಕಾಕತಾಳೀಯವೋ ಅಥವಾ ನಿಜಕ್ಕೂ ಏನಾದರೂ ಅಪಾಯದ ಮುನ್ಸೂಚನೆಯೋ ಗೊತ್ತಿಲ್ಲ. ಹಾಸನದಲ್ಲಿ ಹೃದಯಾಘಾತ ಅನ್ನೋ ಹೆಮ್ಮಾರಿ ರಣಕೇಕೆ ಹಾಕ್ತಿದೆ. ಮಕ್ಕಳು ಮರಿ ಅಂತ ನೋಡ್ತಿಲ್ಲ, ದೊಡ್ಡವರು ಚಿಕ್ಕವರೂ ಉಳಿತಿಲ್ಲ. ಹೃದಯಾಘಾತದ ರೂಪದಲ್ಲಿ ಬರೋ ಯಮರಾಯ ಸಾವಿನ ಕೇಕೆ ಹಾಕ್ತಿದ್ದಾನೆ. ಜಸ್ಟ್ ಒಂದೇ ಒಂದು ತಿಂಗಳಲ್ಲಿ 15 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 52 ವರ್ಷದ ಮಂಜುನಾಥ್ ಎದೆನೋವು ಅಂತ ಕುಸಿದು ಬಿದ್ದವರು ಮತ್ತೆ ಮೇಲೇಳಲೇ ಇಲ್ಲ. ಇದರ ನಡುವೆ ಇಂದು ಹಾಸನದ ಸಿದ್ದೇಶ್ವರ ನಗರದ 37 ವರ್ಷದ ಗೋವಿಂದ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಆಟೋ ಚಾಲಕನಾಗಿದ್ದ ಗೋವಿಂದ ಅವರಿಗೆ ಇಂದು ಬೆಳಗ್ಗೆ 7 ಗಂಟೆ ಸಮಯದಲ್ಲಿ ಎದೆನೋವು ಕಾಣಿಸಿಕೊಂಡಿದೆ. ಕೂಡಲೇ ಆಟೋ ಚಲಾಯಿಸಿಕೊಂಡು ಅವರೇ ಜಿಲ್ಲಾಸ್ಪತ್ರೆಗೆ ತೆರಳಿದ್ದಾರೆ. ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಒಟ್ನಲ್ಲಿ ಹೃದಯಾಘಾತಕ್ಕೆ ನಾನಾ ಕಾರಣಗಳಿವೆ. ಆದರೆ ಒಮ್ಮೆಲೆ ಒಂದೇ ತಿಂಗಳಲ್ಲಿ ಒಂದೇ ಜಿಲ್ಲೆಯಲ್ಲಿ ಇಷ್ಟು ಜನ ಸಾಯೋದು ಅಂದರೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.